1000 ಸಬ್ಸ್ಕ್ರೈಬರ್ಸ್ ಅ ಡ್ರೀಮ್ ಫಾರ್ ಎವ್ರಿ ಕಂಟೆಂಟ್ ಕ್ರಿಯೇಟರ್. ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಈ 1000 ಸಬ್ಸ್ಕ್ರೈಬರ್ಸ್ ಬೆಲೆ ಏನು ಅಂತ ಹೇಳಿ. ನಾವು 1 ವರ್ಷ 6 ತಿಂಗಳು 10 ದಿನದ ಕೆಳಗಡೆ ಅಂದರೆ 28ನೇ ತಾರೀಕು ಅಕ್ಟೋಬರ್ 2024ರಲ್ಲಿ ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಏನು ಥಾಟ್ ಇದ್ದಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ, ಸುಮ್ಮನೆ ಹಾಗೆ ರ್ಯಾಂಡಮ್ ವೀಡಿಯೋ ಅಪ್ಲೋಡ್ ಮಾಡಿರೋದು. ಅಲ್ಲಿಂದ ಸುಮ್ಮನೆ ಹಾಗೆ ಸ್ಟ್ರೀಟ್ ಫುಡ್ಸ್ನ ಕಂಟಿನ್ಯೂ ಮಾಡ್ಕೊತ ನಾವು ವೀಡಿಯೋಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ವಿ. ಗ್ರ್ಯಾಜುವಲಿ ಮನೇಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಸ್ಟ್ರೀಟ್ ಫುಡ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಏನಾದರೂ ಕೆಲವೊಂದು ಅಲ್ಲಿ ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಆಗಿತ್ತು. ಒಂದು ಪ್ರಾಪರ್ ಸ್ಕೇಲ್ ಅಂತ ಏನು ಮೇಂಟೈನ್ ಮಾಡಿದ್ದಿಲ್ಲ ನಾವು. ಸುಮ್ಮನೆ ಆಗಾಗ ಮನ್ಸಿಗೆ ಬಂದಾಗ ಅಪ್ಲೋಡ್ ಮಾಡ್ತಾಯಿದ್ವಿ, ಬೇಡದೇ ಇದ್ದಾಗ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ವಿ. ಸೇಮ್ ಕೇಸ್ ವಿತ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಆಲ್ಸೋ. ನಮ್ಗೆ ಯಾವ ಇಂಟೆನ್ಷನ್ನು ಇದ್ದಿಲ್ಲ ನಾವು ಕಾಂಟೆಂಟ್ ಕ್ರಿಯೇಷನ್ನಲ್ಲಿ ಇದರಬೇಕು, ಇದನ್ನೇ ನಾವು ಸ್ಟಾರ್ಟ್ ಮಾಡಬೇಕು ಅಂತ. ಈ ಜರ್ನಿ ಬಗ್ಗೆ ನಮ್ಗೆ ಏನೂ ಥಾಟೇ ಇದ್ದಿಲ್ಲ. ಬಟ್ ರ್ಯಾಂಡಮ್ ಆಗಿ ಒಂದಿನ ಫೈನಲಿ ಹೆಂಗೋ ಹಾಕ್ಬಿಟ್ಟಿವಿ ಅಂತ ಹೇಳಿ ಅದನ್ನೇ ಕಂಟಿನ್ಯೂ ಮಾಡ್ಕೊತಾ ಬಂದೀವಿ. ಇವತ್ತು ಆಫ್ಟರ್ 1.5 ಇಯರ್ ಫೈನಲಿ 1000 ಸಬ್ಸ್ಕ್ರೈಬರ್ಸ್ ಆಗಿದೆ. ಐ ನೋ ಇದು ತುಂಬ ಜಾಸ್ತಿ ಟೈಮೇ ತೊಗೊಂಡಿವಿ ನಾವು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿಕ್ಕೆ. ಬಟ್ ಇಟ್ಸ್ ಬೆಟರ್ ಲೇಟ್ ದ್ಯಾನ್ ನೆವರ್. ನಾವು ಯಾವಾಗಾದರೂ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಲೇಟ್ ಆದರೂ ಪರವಾಗಿಲ್ಲ, ಬಟ್ ನಾವು ಮಾಡಬೇಕು ಅನ್ನೋ ಥಾಟಲ್ಲಿ ಇರ್ತೀವಿ ಅಲ್ಲ, ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಿಮಗೂ ಏನಾದರೂ ಸ್ಟಾರ್ಟ್ ಮಾಡಬೇಕು, ಏನಾದರೂ ಹೊಸ ಜರ್ನಿನಲ್ಲಿ ಇನ್ಕ್ಲೂಡ್ ಆಗಬೇಕು ಅಂತ ಅಂದರೆ ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್. ನಿಮ್ಗೇನಾದರೂ ಅದು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ, ಯು ಆರ್ ರೈಟ್ ಪರ್ಸನ್ ಫಾರ್ ದಟ್ ಅಂತ ನಿಮಗೆ ಫೀಲ್ ಆಗ್ತಿದೆ ಅಂತ ಅಂದರೆ ಗೋ ಫಾರ್ ಇಟ್. ನಿಮ್ಮ ಏಜ್ ಏನು, ನಿಮ್ಮ ಕೆಲಸ ಏನು, ನೀವು ಎಷ್ಟೊತ್ತು ಟೈಮ್ ತೊಗೊತಿದ್ದೀರಿ, ತುಂಬ ಲೇಟ್ ಆಗೋಯ್ತು, ಅದೆಲ್ಲ ಏನು ಬೇಡ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ಕರೆಕ್ಟ್ ಅಂತ ಅನಿಸಿದೆ ಅಂತಂದರೆ ಯು ಕ್ಯಾನ್ ಟೇಕ್ ದ್ಯಾಟ್ ಸ್ಟೆಪ್ ಇಫ್ ಇಟ್ ಈಸ್ ಅ ರೈಟ್ ಥಿಂಗ್ ಫಾರ್ ಯು. ಆ್ಯಂಡ್ ಅದಾದಮೇಲೆ ಇನ್ನು 1000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಾವು ಫಸ್ಟ್ ಥಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ದುರ್ಗಮ್ಮನ ಗುಡಿಗೆ ಹೋಗೋಕ್ಕೆ. ಎವ್ರಿ ಬಳ್ಳಾರಿಯನ್ ಕ್ಯಾನ್ ರಿಲೇಟ್ ವಿತ್ ದಿಸ್. ನಾವು ಬಳ್ಳಾರಿನಲ್ಲಿರೋರಿಗೆ ದುರ್ಗಮ್ಮ ಈಸ್ ಅಲ್ಟಿಮೇಟ್ ಥಿಂಗ್ ಫಾರ್ ಅಸ್. ಏನೇ ಆಗಲಿ, ನಮಗೆ ಎಷ್ಟೇ ಖುಷಿ ಇರಲಿ, ಬೇಜಾರಿರಲಿ, ದುಃಖ ಆಗಲಿ, ಏನೇ ಆಗಲಿ, ಲೈಫಲ್ಲಿ ಏನು ಅಚೀವ್ ಮಾಡಲಿ, ಏನು ಮಾಡದೇ ಇರಲಿ, ನಮಗೇನಾದರೂ ಬೇಕು ಅಂತ ಅನಿಸಿದ್ರೆ ನಾವು ಹೋಗಿ ಅಪ್ರೋಚ್ ಆಗೋದೇ ನಮ್ಮ ದುರ್ಗಮ್ಮನ. ಅವರೇನೋ ಬಂದು ಮಿರಾಕಲ್ ಮಾಡಿಬಿಡ್ತಾರೆ ಅಂತ ಅಲ್ಲ, ಬಟ್ ಶಿ ಈಸ್ ದ ಪೀಸ್ ಫಾರ್ ಅಸ್. ಏನಾದರೂ ಆಗಲಿ ಶಿ ಈಸ್ ದ ಆನ್ಸರ್ ಫಾರ್ ಅಸ್ ಆ್ಯಂಡ್ ಶಿ ಈಸ್ ದ ಸೊಲ್ಯೂಷನ್ ಫಾರ್ ಅಸ್ ಅಂತ ಅಂದ್ಕೊಂಡು ನಾವು ಕ್ಲಿಯರ್ ಆಗಿಬಿಟ್ಟಿರ್ತೀವಿ. ಒಳಗಡೆ ಫೋಟೋಸ್ ವೀಡಿಯೋಸ್ ಏನು ತೆಗಿಯೋಕ್ಕೆ ಬಿಡಲ್ಲ. ಎಷ್ಟೊಂದು ಜನ ತಕ್ಕೊತಾರೆ, ಬಟ್ ನಾವು ಅಷ್ಟು ಧೈರ್ಯ ಮಾಡಲಿಕ್ಕೆ ಹೋಗಿಲ್ಲ. ಸೊ ಇನ್ನು ಒಂದು ಸ್ವಲ್ಪ ಆದರೂ ಪಾರ್ಟಿ ಮಾಡಲೇಬೇಕಲ್ಲ ಅಂತ ಹೇಳಿ ಒಂದು ಪ್ಲೇಟ್ ಪಾನಿಪುರಿ ತಿಂದಿರೋದು ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಬೇರೆ ಎಲ್ಲಿ ಹೋಗ್ಲಿಕ್ಕಾಗಿಲ್ಲ ನಮಗೆ ಇವತ್ತು. ಪಾನಿಪುರಿ ನಾನು ಒಂದೇ ತಿಂದಿರೋದು, ನನ್ನ ತಮ್ಮ ತಿನ್ನಲ್ಲ ಅಂತ ಹೇಳ್ದ. ನಾನು ಪಾನಿಪುರಿ ತಿನ್ನಬೇಕು ಅಂತ ಅಂದರೆ ಖಾರ ಮತ್ತು ಸ್ವೀಟ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ನಾನು ಸ್ಪೈಸಿ ಲವರೇ, ಬಟ್ ಪಾನಿಪುರಿನಲ್ಲಿ ಮಾತ್ರ ಯಾಕೋ ಗೊತ್ತಿಲ್ಲ, ನಾನು ಸ್ವೀಟ್ ಮತ್ತು ಖಾರ ಎರಡನ್ನೂ ಮಿಕ್ಸ್ ಮಾಡಿಕೊಂಡೇ ತಿಂತೀನಿ. ಪ್ಲೀಸ್ ಇಗ್ನೋರ್ ದ ಪ್ರಿಮಿಸಸ್, ತುಂಬ ಗಲೀಜಿದೆ, ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅದನ್ನು. ಅದಾದಮೇಲೆ 1 ಗ್ಲಾಸ್ ಕಬ್ಬಿನ ಹಾಲು ಕುಡ್ದಿರೋದು. ಮೋರ್ ಕೆಳಗಡೆ ಕಬ್ಬಿನ ಹಾಲು ತುಂಬಾ ಚೆನ್ನಾಗಿರುತ್ತೆ. ನೀವು ಬಳ್ಳಾರಿಯವರಾಗಿದ್ದರೆ ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.